ಕಮಲಾಕರ ಭಟ್ ಹಾಗೂ ಸುಚಿತ್ರಾ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ತಪ್ಪಿಸೋಕೆ ಸಿದ್ದಾಪುರ ಪೊಲೀಸರ ವೈಫಲ್ಯ ಆರೋಪ ಕೇಳಿ ಬರ್ತಾ ಇದೆ. ಕಮಲಾಕರ ಭಟ್ ಹಾಗೂ ಸುಚಿತ್ರಾ ಗ್ಯಾಂಗ್ ಒಂದು ಕೊಲೆ ಮಾಡುತ್ತೆ. ಈ ಕೊಲೆಯನ್ನು ತಪ್ಪಿಸೋಕೆ ಸಿದ್ದಾಪುರ ಪೊಲೀಸರು ವೈಫಲ್ಯ ಆಗಿದೆಯಂತೆ. ನ್ಯೂಸ್ 18 ನಲ್ಲಿ ಸುದ್ದಿ ಪ್ರಸಾರ ಆಗಿರುತ್ತೆ. ಪೊಲೀಸ್ ಸಿಬ್ಬಂದಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಸಿದ್ದಾಪುರ ಠಾಣೆಯ ಎಎಸ್ಐ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಆಗಿದ್ದಾರೆ. ನ್ಯೂಸ್ 18ಗೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇಬ್ಬರು ಪೊಲೀಸರನ್ನ ಎತ್ತಂಗಡಿ ಮಾಡಲಾಗಿದೆ. ನ್ಯೂಸ್ 18 ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಆಗಿರುತ್ತೆ. ಪೊಲೀಸರ ವೈಫಲ್ಯದ ಬಗ್ಗೆ ಸುದ್ದಿಯನ್ನ ನ್ಯೂಸ್ 18 ಬಿತ್ತರಿಸಿತ್ತು. ಪೊಲೀಸರ ವೈಫಲ್ಯ ಅಂತ ಅಲ್ಲಿನ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಬಂದ್ರು. ಪೊಲೀಸರಲ್ಲಿ ಅಟೆಂಟಿವ್ ಆಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಆರೋಪ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಸ್ಪಿ ಅವರು. ಸಿದ್ದಾಪುರ ಪೊಲೀಸರ ಮೇಲೆ ತನಿಖೆಗೆ ಈಗ ಎಸ್ಪಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿರಸಿಯ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ತನಿಖೆ ಆಗಲಿದೆ. ತನಿಖೆ ಮುಗಿಯುವವರೆಗೂ ಕೂಡ ಇಬ್ಬರು ಪೊಲೀಸ್ ಸಿಬ್ಬಂದಿ ಬೇರೆ ತಾಲೂಕಿನ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಓರ್ವ ಕಾನ್ಸ್ಟೇಬಲ್ ಮತ್ತು ಇನ್ನೋರ್ವ ಎಎಸ್ಐ ವರ್ಗಾವಣೆ ಆಗಿರುವಂತದ್ದು. ಇಬ್ಬರನ್ನು ಹಳಿಯಾಳ ಸಬ್ ಡಿವಿಷನ್ಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯಲ್ಲಿ ಲೋಪ ಕಂಡು ಬಂದ್ರೆ ಮುಲಾಜಿಲ್ಲದೆ ಕ್ರಮ ವಹಿಸ್ತೀವಿ ಅಂತ ಎಸ್ಪಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗಬಹುದು. ಸ್ಥಳೀಯರು ಕೂಡ ಗಂಭೀರ ಆರೋಪವನ್ನ ಮಾಡ್ತಾ ಬರ್ತಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಇಲ್ಲಿ ಪೊಲೀಸರ ವೈಫಲ್ಯದ ಬಗ್ಗೆ ನ್ಯೂಸ್ 18 ಕೂಡ ವರದಿಯನ್ನ ಬಿತ್ತರ ಮಾಡಿತ್ತು. ಇದ್ರ ಬೆನ್ನಲ್ಲೇ ಈಗ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ. ಬಟ್ ಅವರ ಹೆಸರು ರಿವೀಲ್ ಆಗಿಲ್ಲ, ಯಾಕೆ ಅಂತ? ಧನುಶ್ರೀ, ಈಗ ಸಿದ್ದಾಪುರದ ವಸಂತ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಮತ್ತು ವೈಫಲ್ಯ ಇದೆ ಎನ್ನುವಂತ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿ ಮಾಡಿತ್ತು. ಆ ಬೆನ್ನಲ್ಲೇ ಎಸ್ಪಿ ದೀಪನ್ ಅವರು ಎಚ್ಚೆತ್ತುಕೊಂಡು ಏನೇನು ಆರೋಪಗಳು ಬಂದಿದೋ ಆ ಹಿನ್ನೆಲೆಯಲ್ಲಿ ಒಂದು ಎಎಸ್ಐ ಗಣಪತಿ ಬಂಟ್ ಮತ್ತು ಪೊಲೀಸ್ ಪೇದೆ ಚಂದ್ರಶೇಖರ್ ಎನ್ನುವಂತ ಇಬ್ಬರನ್ನ ಈಗ ಹಳಿಯಾಳ ಡಿವಿಷನ್ಗೆ ವರ್ಗಾವಣೆ ಮಾಡಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಪೊಲೀಸರ ಒಂದು ಅಂದ್ರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಕೆಲವೊಂದು ಪೊಲೀಸರ ಮೇಲೆ ಆ ಆರೋಪದವನ್ನ ತನಿಖೆ ಮಾಡುವವರೆಗೂ ಈಗ ಅವರಿಗೆ ವರ್ಗಾವಣೆಯಲ್ಲಿ ಇಡಲಾಗಿದೆ. ಅದರ ಜೊತೆಗೆ ಇಲ್ಲಿನ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನ ರಚನೆ ಮಾಡಿ ಒಂದು ಪೊಲೀಸರ ಮೇಲೆಯೂ ಕೂಡ ಹೆಚ್ಚಿನ ಒಂದು ತನಿಖೆಗೆ ಎಸ್ಪಿ ದೀಪನ್ ಅವರು ಆದೇಶಿಸಿರುವಂತದ್ದು. ಯಾಕಪ್ಪ ಅಂದ್ರೆ ಘಟನೆ ನಡೆದ ದಿವಸ ಪೊಲೀಸರ ವೈಫಲ್ಯವೇ ಮುಖ್ಯ ಕಾರಣ ಎನ್ನುವಂತ ಬಗ್ಗೆ ಸ್ಥಳೀಯರು ಮುಖ್ಯವಾಗಿ ಆರೋಪ ಮಾಡಿದ್ರು. ಅದ್ರ ಜೊತೆಗೆ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡಿದ್ರು. ಹಾಗೆ ನಿನ್ನೆ ಇದರ ಮಧ್ಯದಲ್ಲಿ ಬಿಜೆಪಿ ಸಂಘಟನೆಯವರು ಕೂಡ ಏನು ಆರೋಪವನ್ನ ಮಾಡಿದ್ದಾರೆ, ಪೊಲೀಸರ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಎನ್ನುವಂತ ಬಗ್ಗೆ. ಸೊ ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಪೊಲೀಸ್ ಅಧಿಕಾರಿ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ಈ ಬಗ್ಗೆ ತನಿಖೆಗೆ ಆದೇಶಿಸಿರುವಂತದ್ದು. ಈಗಾಗಲೇ ಈಗ ತನಿಖೆ ಕೂಡ ನಡೀತಾ ಇರುವಂತದ್ದು. ಅದ್ರ ಜೊತೆಗೆ ಹಳಿಯಾಳಕ್ಕೆ ಈ ಇಬ್ಬರು ಚಂದ್ರಶೇಖರ್ ಪೊಲೀಸ್ ಪೇದೆ ಮತ್ತು ಎಎಸ್ಐ ಗಣಪತಿ ಬಂಟರನ್ನ ಈಗ ಹಳಿಯಾಳ ಡಿವಿಷನ್ಗೆ ವರ್ಗಾವಣೆಯನ್ನ ಮಾಡಿರುವಂತದ್ದು. ಈಗ ತನಿಖೆ ಮುಗಿಯುವವರೆಗೂ ಅವರು ಹಳಿಯಾಳ ಡಿವಿಷನ್ ನಲ್ಲಿ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಆದೇಶವನ್ನ ಮಾಡಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಮುಖ್ಯ ಆರೋಪಿಯಾಗಿರುವಂತಹ ಸುಚಿತ್ರಾಳ ಬಗ್ಗೆ ಯಾರಾದ್ರೂ ಏನಾದ್ರೂ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಬಂದರೆ ಆ ದೂರನ್ನ ನಾವು ಸ್ವೀಕರಿಸಲಾಗತ್ತೆ. ಅದ್ರ ಜೊತೆಗೆ ಆ ಬಗ್ಗೆಯೂ ಕೂಡ ನಾವು ತನಿಖೆಯನ್ನ ಮಾಡಲಾಗತ್ತೆ ಎನ್ನುವಂತ ಬಗ್ಗೆಯೂ ಹೇಳಿರುವಂತದ್ದು. ಯಾಕಪ್ಪ ಅಂದ್ರೆ ಈ ಘಟನೆ ನಡೆದ ನಂತರ ಸಾಕಷ್ಟು ಆರೋಪಗಳು ಸುಚಿತ್ರಾ ಮೇಲೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೇವಲ ಇದು ಗಂಡನಿಗೆ ಮಾತ್ರ ಮೋಸ ಮಾಡಿಲ್ಲ, ಅದರ ಬದಲಾಗಿ ಇಲ್ಲಿರುವಂತ ಕೆಲವೊಂದು ವಿಚಾರವಾಗಿಯೂ ಕೂಡ ಮೋಸ ಮಾಡಿದ್ದಾಳೆ ಎನ್ನುವಂತ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಆ ಬಗ್ಗೆ ಏನಾದ್ರೂ ಪೊಲೀಸ್ ದೂರುಗಳು ಬಂದರೆ ಆ ಪೊಲೀಸ್ ದೂರನ್ನ ತೆಗೆದುಕೊಂಡು ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆಗೆ ಆದೇಶವನ್ನ ಮಾಡ್ತೇವೆ, ಅದ್ರ ಬಗ್ಗೆಯೂ ಕೂಡ ಪೂರ್ವಾಪರ ತನಿಖೆಯನ್ನ ನಾವು ಮಾಡ್ತೇವೆ ಎನ್ನುವಂತ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ನ್ಯೂಸ್ 18ಗೆ ಪ್ರತ್ಯೇಕವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ತಮ್ಮೆಲ್ಲ ಮಾಹಿತಿಗಾಗಿ.